ಅಂದ್ರೆ ಏನಾಗಿತ್ತು ಸರ್? ಇಲ್ಲ ಸಲ್ಲದ್ನ ಮಾತಾಡೋದ್ರಿಂದ ಇಲ್ಲಿ ಏನು ಯೂಸ್ ಇಲ್ಲ ಸರ್. ನನಗೆ ಹಕ್ಕಿದೆ, ನನ್ನ ಮಕ್ಕಳನ್ನ ಇಲ್ಲಿ ಎಜುಕೇಶನ್ ಕೊಡಿಸ್ತಾ ಇದ್ದೀನಿ, ನಾನು ಇಲ್ಲಿ ಸೇರಿಸಿದ್ದೀನಿ, ನನಗೆ ಹಕ್ಕಿದೆ. ನನ್ನ ಮಕ್ಕಳಿಗೆ ಆಗಿರೋ ಅನ್ಯಾಯದ ವಿರುದ್ಧ ನಾನು ಮಾತಾಡಿರೋದು. ಇಲ್ಲದೇ ಇರೋ ಸಲ್ಲದ್ನ ಹೇಳೋದ್ರಿಂದ ಇಲ್ಲಿ ನಮಗೆ ಏನೂ ಸಿಕ್ಕಲ್ಲ. ನಾವು ಪೇರೆಂಟ್ಸ್ಗಳು ನಮ್ಮ ಮಕ್ಕಳು ಚೆನ್ನಾಗಿರ್ಲಿ, ನನ್ನ ಮಕ್ಕಳು ಚೆನ್ನಾಗಿ ಓದಲಿ ಬರೀಲಿ ಅಂತ ತಂದು ಇಲ್ಲಿ ಸೇರಿಸಿರ್ತೀವಿ. ಅವರು ಅದನ್ನ ಅವ್ರ ಕರ್ತವ್ಯ ಏನಿದೆ ಅದನ್ನ ಮಾಡಬೇಕು. ಸೇರ್ಸೋದ್ರಿಂದ ಇಷ್ಟು ದಿವಸ ಆಯಿತು ಅಷ್ಟು ದಿವಸ ಆಯಿತು, ನನ್ನ ಮಕ್ಕಳನ್ನ ನಾನು ಪ್ರತಿ ವಾರನೂ ನಾನು ಬಂದಿದ್ದೀನಿ ನೋಡೋಕ್ಕೆ. ನಾನು ಸುಳ್ಳು ಹೇಳಿದ್ರೆ ವಾಚ್ಮೆನ್ನ ಕೇಳಿ ಕ್ಯಾಮ್ರಾ ಚೆಕ್ ಮಾಡಿಸ್ಲಿ. ಇಲ್ಲಿ ಶೋಕಿ ಮಾಡೋಕ್ಕೆ ಬರಲ್ಲ ಸರ್. ಅವ್ರು ಯಾರೋ ಹೇಳ್ತಾರೆ, ನೆಲಮಂಗಲದ ಅಧ್ಯಕ್ಷರು ಹೇಳ್ತಾ ಇದ್ದಾರೆ ಶೋಕಿ ಮಾಡೋಕ್ಕೆ ಬರ್ತಾರೆ, ಇಲ್ಲಿ ಜೀನ್ಸ್ ಹಾಕೊಂಡು ಬರ್ತಾರೆ ಅಂತಂದ್ಮೇಲೆ ಅದು ನಮ್ಮದು ವೈಯಕ್ತಿಕವಾಗಿ ನಾವು ಹಾಕೊಂಡು ಬರೋದು ಅಲ್ವಾ ಸರ್? ನಮ್ಮ ಬಟ್ಟೆ ಬಗ್ಗೆ ಅವ್ರು ಮಾತಾಡೋಕ್ಕೆ ಅವ್ರ ಮನೇಲಿ ಹೆಣ್ಮಕ್ಳಿಲ್ವಾ? ನಾನು ಯಾವುದಾದ್ರೂ ಇವಾಗ ಹೋಗ್ಬಿಟ್ಟು ನಾನು ಯಾವುದಾದ್ರೂ ಊಟ ಕೊಟ್ಟರೆ ಅವ್ರು ಇವರಿಗೆ ಅನಾಥಾಶ್ರಮಕ್ಕೆ ಅಕ್ಕಿ ಕೊಟ್ಟರೆ ಈ ಅಪ್ಪನ ಕರ್ಕೊಂಡೋಗಿ ತೋರಿಸ್ಬೇಕಾ? ಚಾನಲ್ ಅವ್ರನ್ನ ಕರ್ಕೊಂಡೋಗಿ ತೋರಿಸ್ಬೇಕಾ? ತೋರಿಸ್ಬೇಕಾ? ಇಲ್ಲ, ಸುಮ್ಮನೆ ಇರು ಅಲ್ಲ ಸರ್, ತೋರಿಸ್ಬೇಕಾ ಹೇಳಿ? ನಮ್ಮ ಬಟ್ಟೆ ಬಗ್ಗೆ ಅವ್ರಿಗೆ ಅವ್ರಿಗೆ ಯಾರು ಸರ್ ಅಧಿಕಾರ ಕೊಟ್ಟಿತ್ತು ಮಾತಾಡೋದಕ್ಕೆ? ನಾವಿಲ್ಲಿ ಶೋಕಿ ಮಾಡಕ್ಕೆ ಬರ್ತಾ ಇರಲಿಲ್ಲ ಸರ್. ನಾನು ಪ್ರತಿ ವಾರ ಬಂದು ನನ್ನ ಮಕ್ಕಳು ಚಾಕ್ರಿ ಮಾಡ್ಬಿಟ್ಟು ಹೋಗ್ತಾ ಇದ್ದೆ, ಬಟ್ಟೆ ಒಗಿತಿದ್ದೆ, ಸ್ನಾನ ಮಾಡಿಸ್ತಿದ್ದೆ, ಆಗಿರೋ ಗಾಯಕ್ಕೆ ಔಷಧಿ ಹಚ್ತಾ ಇದ್ದೆ. ನಾನು ಬಂದ್ಬಿಟ್ಟು ಆಗಿಲ್ಲ ಸರ್. ನಾನು ಮನೆ ಕರ್ಕೊಂಡು ಹೋಗ್ತೀನಿ, ಎಲ್ಲ ಹುಷಾರ್ ಕೇಳಿ, ಬುದ್ಧಿಯವ್ರನ್ನೇ ಕೇಳಿ, 8 ಸಲ ಮನೆ ಕರ್ಕೊಂಡು ಹೋಗಿದ್ದೀನಿ. ಆಗಿರೋ ಗಾಯನ ಹುಷಾರ್ ಮಾಡ್ತೀನಿ, ತಿರ್ಗಾ ಅವ್ನ ಬಟ್ಟೆಗಳೆಲ್ಲ ಟ್ರಂಕ್ ಸಮೇತ ತಗೊಂಡು ಹೋಗ್ತೀನಿ, ಎಲ್ಲ ಒಗಿತೀನಿ, ತಗೊಂಬಂದು ಸೇರಿಸ್ತೀನಿ. ತಿರ್ಗಾ ಮಾರನೇ ದಿವಸ ಅದೇ. ಇವಾಗ ಓದೋ ಮಕ್ಳನ್ನ ಎಷ್ಟಂತ ಮನೆ ಕರ್ಕೊಂಡು ಹೋಗೋಕ್ಕಾಗುತ್ತೆ ಸರ್? ಎಷ್ಟಂತ ಮನೆ ಅವ್ರಿಗೆ ಎಜುಕೇಷನ್ಗೆ ಅಂತ ಸೇರಿಸಿದ್ದೀವಿ, ಮನೆ ಕರ್ಕೊಂಡೋಗಿ ಇರ್ಸ್ಕೊಳಕ್ಕಾಗುತ್ತಾ? ನಾನು ಇರ್ಸ್ಕೊಳಕ್ಕಾಗುತ್ತಾ ಓದೋ ಮಕ್ಳನ್ನ? ಈಗಲೂ ಮನೆ ಕರ್ಕೊಂಡು ಹೋಗಿದ್ದೀನಿ ನಾನು ನನ್ನ ಮಕ್ಳನ್ನ. ಓದೋ ಮಕ್ಳನ್ನ ಅವ್ರಿಗೆ ಎಕ್ಸಾಮ್ ನಡೀತಿದೆ, ಮನೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ನನ್ನ ಮಗನಿಗೆ ಮೈ ತುಂಬ ಗಾಯ ಆಗಿದೆ, ಮೈ ತುಂಬ ಅಲರ್ಜಿ ಆಗಿದೆ. ನಾನು ಕೊಡಿಸ್ತಾ ಇದ್ದೀನಿ ಟ್ರೀಟ್ಮೆಂಟು. ಅಟ್ಲೀಸ್ಟ್ ಇವ್ರಿಗೆ ಟ್ರೀಟ್ಮೆಂಟ್ ಕೊಡ್ಸೋಕ್ಕಾಗಿಲ್ಲ ಅಂದರೆ ನಮಗೆ ಇನ್ಫಾರ್ಮ್ ಮಾಡಬೇಕು. ಆಗ್ತಾ ಇಲ್ಲ, ಕೊಡಿಸಿ ಬನ್ನಿ ಮಾಡಿ ಅಂತ ನಾವು ಪೇರೆಂಟ್ಸಾಗಿ ನಾವು ಕೊಡಲ್ವಾ ಸರ್? ನಮ್ಮ ಮಕ್ಕಳಿಗೆ 1000 ರೂಪಾಯಿ ಕೊಟ್ಟು ಎಜುಕೇಷನ್ ಕೊಡಿಸ್ತಾ ಇರೋದು. ಅವ್ರು ಹೇಳ್ತಾರೆ, ಯಾರೋ ಅಧಿಕಾರಿ ಬಂದ್ಬಿಟ್ಟು ಸಾಕಾಗಿ ಯೋಗ್ಯತೆ ಇಲ್ಲ ಅಂತ ಕೇಳ್ತಾರಲ್ಲ, ನಾವು ಪೇರೆಂಟ್ಸ್ಗಳಿಗೆ ಸಾಕಾಗಿ ಯೋಗ್ಯತೆ ಇಲ್ಲದೆ ಇಂಗ್ಲೀಷ್ ಮೀಡಿಯಮ್ಗೆ ಹಾಕಿದ್ದೀವ ಸರ್? ಹಾಕಿದ್ದೀವ ಇಂಗ್ಲೀಷ್ ಮೀಡಿಯಮ್ಗೆ ಹೇಳಿ? ನಮಗೂ ಯೋಗ್ಯತೆ ಇದೆ ಸರ್, ನಾವು ಕಷ್ಟಪಡ್ತಾ ಇರ್ತೀವಿ, ನಮ್ಮ ಮಕ್ಕಳು ಚೆನ್ನಾಗಿ ಓದಲಿ ಬರೀಲಿ, ವಿದ್ಯಾವಂತರಾಗಲಿ, ಸಂಸ್ಕಾರವಂತರಾಗಲಿ ಅಂದ್ಬಿಟ್ಟು ಮಠಕ್ಕೆ ತಂದು ಸೇರ್ಸಿರ್ತೀವಿ. ಸುಮ್ಮನೆ ತಂದು ಸೇರಿಸಿಲ್ಲ. ನಾವು ನಮ್ಮ ಮಕ್ಕಳ ಬಗ್ಗೆ ಕನಸುಗಳನ್ನ ಕಟ್ಕೊಂಡಿರ್ತೀವಿ, ನಮ್ಮ ಮಕ್ಕಳು ಚೆನ್ನಾಗಿ ಓದಲಿ ಬರೀಲಿ, ದೊಡ್ಡ ಅಧಿಕಾರಿಗಳಾಗಲಿ, ಲಾಯರ್ ಆಗಲಿ. ಸರ್, ನಮ್ಮ ಮಠದಲ್ಲಿ ಶಿವಕುಮಾರ ಸ್ವಾಮೀಜಿ ಮಠದಲ್ಲಿ ಎಷ್ಟು ಜನ ಅಧಿಕಾರಿಗಳಾಗಿಲ್ಲ, ಓದಿಲ್ವಾ ಬರ್ದಿಲ್ವಾ? ಇಂಜಿನಿಯರು ಸರ್. ಎಜುಕೇಶನ್ ಬಗ್ಗೆ ನಾನೇನು ಮಾತಾಡಿಲ್ಲ ಸರ್. ನನ್ನ ಮಗ ಇಂಪ್ರೂವ್ಮೆಂಟ್ ಆಗಿದ್ದಾರೆ ಸರ್. ನಾನು ಇವತ್ತು ಸ್ಟೇಟ್ ಅಲ್ಲಿ ಬರ್ದಿದ್ದೀನಿ, ಗುಡ್ ಅಂತಾನೆ ಬರ್ದಿದ್ದೀನಿ, ಇಂಪ್ರೂವ್ಮೆಂಟ್ ಆಗಿದ್ದಾರೆ. ಎಜುಕೇಶನ್ ಬಗ್ಗೆ ನಾನೇನು ಮಾತಾಡಿಲ್ಲ. ಹಾಸ್ಟೆಲಲ್ಲಿ ನೀಟ್ನೆಸ್ ಇಲ್ಲ, ಎಷ್ಟು ಜನ ಕೆಲಸದವ್ರನ್ನ ಇಟ್ಟಿದ್ದಾರೆ ಕೇಳಿ. ಯಾವ ಥರ ಅಂದರೆ ವಾಸನೆ ಸರ್. ಎಲ್ಲಿ ಅಲ್ಲ ಸರ್, ಬಾತ್ರೂಮ್ ವಾಸನೆ ಬರ್ತಾ ಇದೆ, ಮಕ್ಕಳು ಮಲ್ಕೊಳ್ಳೋ ಕೋಣೆ ವಾಸನೆ ಬರ್ತಿದೆ. ನಾನೇ ನೋಡಿದ್ದೀನಿ, ಅದು ವಿಡಿಯೋ ನನ್ನ ಹತ್ರ ಇದೆ, ಬೇಕಾದ್ರೆ ನಾನು ನೋಡ್ತೀನಿ ಸರ್, ಕೇಳ್ತೀನಿ, ನಿಮ್ಗೆ ತೋರಿಸ್ತೀನಿ ಬೇಕಂದ್ರೆ. ಇರೋ ವಿಚಾರನ ಕೇಳಿರೋದು ಸರ್, ನಾನು ಇಲ್ಲದೆ ಇರೋದು ಏನೂ ಕೇಳಿಲ್ಲ. ನನ್ನ ಮಕ್ಕಳಿಗೆ ಏನೇನು ಆಗ್ತಿದೆ ನಾನು ಪ್ರತಿ ವಾರ ಬಂದು ನಾನು ನೋಡಿದಾಗಲೇ, ಇಲ್ಲಿ ಏನೇನು ನಡೀತಿದೆ ಅನ್ನೋದನ್ನ ನಾನು ನೋಡಿದಾಗಲೇ ಸರ್ ನಾನು ಕೇಳಿತ್ತು. ನನಗೆ ಕೇಳಕ್ಕೆ ರೈಟ್ಸ್ ಇದೆ, ನನ್ನ ಮಕ್ಕಳನ್ನ ಇಲ್ಲಿ ಹಾಕಿದ್ದೀನಿ, ಅದಕ್ಕೋಸ್ಕರನೇ ಕೇಳಿದ್ದೀನಿ. ಇನ್ನು ಏನೋ ನಮಗೆ ಸಾಕಾಗ್ತಿಲ್ಲ, ನಮಗೆ ಯೋಗ್ಯತೆ ಇಲ್ಲ ಅಂತ ಬಂದು ಇಲ್ಲಿ ಸೇರಿಸಿಲ್ಲ ಸರ್. ನಮ್ಮ ಮಕ್ಕಳು ಚೆನ್ನಾಗಿ ಓದಲಿ, ನಮ್ಮ ಮಕ್ಕಳದು ನಾವು ಕನಸುಗಳನ್ನ ಕಟ್ಕೊಂಡಿರ್ತೀವಿ. 4 ಜನದ ಥರ ನನ್ನ ಮಕ್ಕಳು ಚೆನ್ನಾಗಿ ಓದಲಿ, ಇಲ್ಲಿ ದನ ಕರು ಮೇಯಿಸ್ಲಿ. ಸರ್, ಆ ಬುದ್ಧಿಯವ್ರ ಹತ್ರ ಮಾತಾಡಿದ್ದೀನಿ ಸರ್. ಬಂದಿದ ತಕ್ಷಣ ಫಸ್ಟ್ ಬುದ್ಧಿಯವ್ರ ಹತ್ರನೇ ಹೋದೆ, ಅದು ವಿಡಿಯೋ ಇದೆ ಸರ್. ಈ ಥರ ಎಲ್ಲ ಆಗ್ತಿದೆಯಲ್ಲ ನೋಡಿ ಸರ್, ಈ ಥರ ಇನ್ಫಾರ್ಮ್ ಮಾಡ್ಬೇಕಲ್ವಾ, ಹಂಗೆ ಅಂತ ನಾನು ಮಾತಾಡಿದ್ದೀನಿ. ಇಲ್ಲ ಅಮ್ಮ, ನಿಮ್ಮ ಮಗುನ ನೀವು ಕರ್ಕೊಂಡೋಗಿ ಸರ್, ನಮ್ಮ ಮಗುಗೆ ಈ ಥರ ಆಗಿದೆ ಅಂತಂದಿದ್ದಕ್ಕೆ, ನಿಮ್ಮ ಮಗುಗೆ ಅಲ್ಲಮ್ಮ ಎಲ್ಲರಿಗೂ ಆಗಿದೆ, ಕಳಿಸ್ತಾ ಇದೀವಿ ಕರ್ಕೊಂಡೋಗಿ ಅಂತ. ಅಲ್ಲ ಸರ್, ಇವಾಗ ಎಕ್ಸಾಮ್ ಹತ್ರ ಬಂದಿದೆ, ಯಾವಾಗಲೂ ಮನೆ ಕರ್ಕೊಂಡು ಹೋಗೋಕ್ಕಾಗುತ್ತಾ? ಪ್ರತಿ ವಾರ ಬಂದಾಗಲೂ ನಾನು ಆಯಿಲ್ಮೆಂಟ್ ಹಚ್ಚಿಕ್ಲಿ ಇದು ಮಾಡಿಬಿಟ್ಟು ಹೋಗ್ತಾ ಇದ್ದೀನಿ. 1 ವಾರ ಬಂದಿಲ್ಲ ಸರ್, 1 ವಾರಕ್ಕೆ ಈ ಥರ ಆಗಿದೆ ನನ್ನ ಮಗುಗೆ. ನೈಟ್ ಎಲ್ಲ ನಿದ್ದೆ ಮಾಡಿಲ್ಲ ಸರ್, ಅವನು ನಿದ್ದೆ ಮಾಡಿಲ್ಲ. ಎಲ್ಲಿಂದನೂ ತಂದು ಸೇರಿಸಿಲ್ಲ ಸರ್ ನನ್ನ ಮಗುನ. ನಾನು ಶಿವಕುಮಾರ ಸ್ವಾಮೀಜಿ ಹುಟ್ಟೂರೋಳು, ನಮ್ಮ ಮನೆ ಮುಂದೆನೆ 111 ಅಡಿ ಶಿವಕುಮಾರ ಸ್ವಾಮೀಜಿಯವ್ರ ಸ್ಮಾರಕ ಕಟ್ತಾ ಇದ್ದಾರೆ. ಎಲ್ಲಿಂದನೂ ತಂದು ಸೇರಿಲ್ಲ. ಇದು ನಮ್ಮೂರು, ನಮ್ಮ ಇದು ತಾಲೂಕು ಅಂದ್ಬಿಟ್ಟು ನನ್ನ ಮಕ್ಕಳು ಇಲ್ಲಿ ಓದ್ಲಿ ಅಂತ ಕರ್ಕೊಂಬಂದು ಸೇರಿಸಿದ್ದೀನಿ ಸರ್ ನಾನು. ಯಾರ್ಯಾರೋ ಬಂದು ಕಂಡೋರ್ ಹೆಣ್ಮಕ್ಳ ಬಗ್ಗೆ ದಯವಿಟ್ಟು ಮಾತಾಡೋದು ಬಿಡಿ, ಬೇರೆಯವ್ರ ಬಟ್ಟೆ ಬಗ್ಗೆ ಮಾತಾಡಬೇಡಿ. ಫಸ್ಟ್ ನಿಮ್ಮನೆ ಹೆಣ್ಮಕ್ಳ ಬಗ್ಗೆ ಮಾತಾಡಿ. ಫಸ್ಟ್ ರಾಜಕೀಯಕ್ಕೂ ಇದಕ್ಕೂ ವ್ಯತ್ಯಾಸ ಇಲ್ಲ. ನಿಮ್ಮ ಬೇಳೆಕಾಳು ಬೇಯಿಸ್ಕೊಳ್ಳೋದಿದ್ರೆ ಹೋಗ್ಬಿಟ್ಟು ಹೊರಗಡೆ ಪಬ್ಲಿಕ್ ಅಲ್ಲಿ ಜನ ಸೇವೆ ಮಾಡಿ, ಬಂದು ಇಲ್ಲಿ ಬೇಯಿಸ್ಕೊಳ್ಳೋದಲ್ಲ. ಇದಕ್ಕೂ ನಿಮ್ಗೂ ಸಂಬಂಧ ಇಲ್ಲ. ನಿಮ್ಮನ್ನ ದುಡ್ಡು ಕೊಟ್ಟು ಕರ್ಸಿದ್ದಾರೆ ಅಂತ ನನಗೂ ಚೆನ್ನಾಗಿ ಗೊತ್ತು. ಸಾಕ್ಷಿ ಏನಾದ್ರು ಇದೆಯಾ ಮೇಡಮ್? ಅಲ್ಲ ಸರ್,
ಬಿಜೆಪಿ ನೆಲಮಂಗಲ ತಾಲೂಕು ಅಧ್ಯಕ್ಷರು ಜಗದೀಶ್ ಚೌಧರಿ Okay. ಮೇಲೆ ನೀವು ಆರೋಪ ಹೌದು ಸರ್, ಮಾಡ್ತಾ ಇದೀವಿ. ದುಡ್ಡು ಕೊಟ್ಟು ಜಗದೀಶ್ ಚೌಧರಿ ಅವ್ರನ್ನ ಕಸಿದಾರೆ ಅಂತ ಹೌದು. ಹೇಳ್ತಾ ಇದ್ದೀರಾ. ಹೌದು. ಅದಕ್ಕೆ ನಿಮ್ಮಲ್ಲಿ ಏನಾದ್ರು ಸಾಕ್ಷಿ ಇದೆಯಾ? ಹಾ ಸರ್, ಸಾಕ್ಷಿ ಹೇಳ್ತೀನಿ. ಅವರು ನನಗೆ ಹೇಳ್ತಾ ಇದ್ರೆ ಇಲ್ಲಿರೋ ಪ್ರತಿ ಮಕ್ಳಿಗೆ 500 ರೂಪಾಯಿ ಕೊಟ್ಬಿಟ್ಟು ನಾನು ವಿರುದ್ಧವಾಗಿ ಮಾತಾಡ್ತೀನಿ ಅಂತ ಹೇಳ್ತಿದಾರಲ್ಲ, ಅವರು ಫಸ್ಟ್ ನನ್ನ ಬಗ್ಗೆ ಆರೋಪ ಮಾಡಿದ್ದಾರೆ. ಸೊ ಅದಕ್ಕೆ ಸಾಕ್ಷಿ ತೋರಿಸ್ಲಿ. ನನ್ನ ಮಕ್ಳಿಗೆ 500 ರೂಪಾಯಿ ಕೊಟ್ಬಿಟ್ಟು ವಿರುದ್ಧವಾಗಿ ಮಾತಾಡಿದ ಸಾಕ್ಷಿ ತೋರಿಸ್ಲಿ, ಆಮೇಲೆ ನಾನು ಸಾಕ್ಷಿ ತೋರಿಸ್ತೀನಿ ಅವ್ರಿಗೆ. ಓಕೆ ಮೇಡಮ್. ನಾವ್ ಹಾಕೊಳ್ಳೋ ಇನ್ನೊಂದು ಮಕ್ಳು ಆರೋಪ ಮಾಡಿದ್ದಾರೆ, ಆಂಟಿ ಬಂದು ಈಚೆ ಕರ್ಕೊಂಡು ಹೋದ್ರು, 500 ರೂಪಾಯಿ ದುಡ್ಡು ಕೊಡ್ತೀನಿ ಅಂತ ಹೇಳಿದ್ರು ಅಂತ. ಅದ್ರ ಬಗ್ಗೆ ಏನಾದ್ರು ಕ್ಲಾರಿಟಿ? ಅಲ್ಲ ಸರ್, ಕರ್ಸಿ ಸರ್. ನಾನು ಯಾವ ಮಕ್ಳಿಗೆ ಕೇಳಿದೀನಿ ಕರ್ಸಿ. ನಾನು ಎಲ್ಲೂ ಮಾತಾಡಿರೋದಲ್ಲ. ಇಲ್ಲೇ ಬಾಗ್ಲಲ್ಲೇನೆ ಇವರು ವಾಚ್ಮೆನ್ ಸರ್ ನಿಂತಿದ್ರು, ಬಾಗ್ಲಲ್ಲೇ ನಿಂತ್ಕೊಂಡು ಮಾತಾಡ್ಸಿರೋದು. ಒಳಗಡೆ ಹೋಗ್ಬಿಟ್ಟು ಮಗು ಅಲ್ಲಿ ನಿಂತ್ಕೊಂಡಿದ್ದೆ, ಆ ಮಗು ಹತ್ರ ಮಾತಾಡಿರೋದು ಸರ್. ಮಕ್ಳಿಗೆ ದುಡ್ಡು ಕೊಟ್ಬಿಟ್ಟು ಮಾತಾಡು ಅಂತ ಹೇಳೋ ಚೀಪ್ ಕ್ಯಾರೆಕ್ಟರ್ ನಮ್ದಲ್ಲ ಸರ್. ನಮ್ಮ ಮಕ್ಳನ್ನ ಇಲ್ಲಿ ಓದಕ್ ಬಿಟ್ಟಿದೀವಿ. ನಮ್ಮ ಮಕ್ಳು ಒಳ್ಳೆ ವಿದ್ಯಾಭ್ಯಾಸ ಸಿಗ್ಲಿ ಅಂತ ಬಿಟ್ಟಿದೀವಿ. ಏನೋ ಒಂದು ಇನ್ನೊಂದಕ್ಕೆ ಮತ್ತೊಂದಕ್ಕೆ ನಾವು ಆಗ್ಲಿ ಅಂತ ಬಿಟ್ಟಿಲ್ಲ. ನಿಮ್ಮ ಪ್ರಕಾರ ಬಿಜೆಪಿ ತಾಲೂಕು ಅಧ್ಯಕ್ಷರು ದುಡ್ಡು ತಗೊಂಡು ಮಠದ ಬಗ್ಗೆ ಮಾತಾಡಿ? ಹೌದು, ಮಾತಾಡಿದ್ದಾರೆ. ಅವ್ರದ್ದೇನೇ ಬೇಯಿಸ್ಕೊಳ್ಳೋದಿದ್ರು ಪಬ್ಲಿಕ್ ಅಲ್ಲಿ ಹೋಗಿ ಮಾಡ್ಲಿ ಸರ್. ರಾಜಕೀಯಕ್ಕೂ ಮಟ್ಟಕ್ಕೂ ಸಂಬಂಧ ಇಲ್ಲ. ಮಾಡೋದಿದ್ರೆ ಅವ್ರ ಪ್ರೀತಿ ವಿಶ್ವಾಸ ಮಕ್ಳಿಗೆ ಮಾಡ್ಬೇಕು ಅನ್ನೋದಿದ್ರೆ ಮಾಡ್ರಿ. ಯಾರು ಬೇಡ ಅಂದಿತ್ತು? ನೀವು ನಾನು ಸ್ವಂತ ಖರ್ಚಿನಿಂದ ತಗೊಂಬಂದಿ ಮಕ್ಳನ್ನ ತೋರಿಸ್ತಾ ಇದ್ದೀನಿ, ಮಕ್ಳನ್ನ ನೋಡ್ತಾ ಇದ್ದೀನಿ ಅನ್ನೋದಿದ್ರೆ ಯಾರ್ರಿ ಬೇಡ ಅಂದಿತ್ತು? ಸರ್, ಭಿಕ್ಷೆ ಬೇಡಿ ನಮ್ಮ ಮಕ್ಳನ್ನ ಭಿಕ್ಷೆ ಬೇಡಿ ಸಾಕಕ್ಕೆ ಅವ್ರು ಯಾರು ಸರ್? ನಮ್ಮ ಮಕ್ಳನ್ನ ಭಿಕ್ಷೆ ಬೇಡಿ ಸಾಕಕ್ಕೆ ನಾವೇನ್ ಬಿಟ್ಟಿ ಓದಿಸ್ತಾ ಇದೀವ? ಇಲ್ಲಿ 1000 ರೂಪಾಯಿ ಕಟ್ಟಿಲ್ವಾ ನಮ್ಮ ಮಕ್ಳಿಗೆ? ಅವ್ರು ಏಂತಕ್ ಸರ್ ಹತ್ರ ಮಾತಾಡ್ಬೇಕು?